ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಯುಗಾದಿ ಹಬ್ಬದ ಶುಭಾಶಯಗಳು ಕಂದ. ಹಾಗೆಯೇ ಇಂದು ನೀನು ಮಾಡುವಂಥ ಪ್ರತಿಯೊಂದು ಕೆಲಸವೂ ಯಶಸ್ವಿನಿ. ನಿನ್ನೆ ಎಲ್ಲೋ ಒಂದು ಕಡೆ ಒಂದು ಫಂಕ್ಷನ್ನು ಅಥವಾ 4 ಜನ ಸೇರುವಂಥ ಜಾಗಕ್ಕೆ ಹೋಗಿದ್ದೆ. ಅದರಿಂದ ತುಂಬ ಅನುಕೂಲ. ಎಷ್ಟರ ಮಟ್ಟಿಗೆ ಅಂದರೆ, ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಹೊಸದು ಎಲ್ಲವೂ ಬರ್ತಾನೇ ಇರುತ್ತದೆ. ಬಂದಾಗ ಅಲ್ಲಿ ಈ ನಿನ್ನೆ ಹೋದಂಥ ಕಾರ್ಯಕ್ರಮದ ಮಹತ್ವ ನಿನಗೇನೆಂಬುದು ಅರ್ಥ ಆಗುತ್ತದೆ. ಸಮಾಜದಲ್ಲಿ ಯಾವ ರೀತಿ ಇರಬೇಕು, ನೀನು ಯಾವ ರೀತಿ ಬೆಳೆಯಬೇಕೆಂಬುದೇ ಇದರ ಉದ್ದೇಶ. ಚಿಂತೆ ಮಾಡಬೇಡ, ಒಂಟಿಯಾಗಿದ್ದೀನಿ ಅಂತ ಯೋಚನೆಯೂ ಮಾಡಬೇಡ. ನಿನ್ನ ಜೊತೆಗೆ ನಾನಿದ್ದೇನೆ. ನಾನಿದ್ದು ಎಲ್ಲವನ್ನೂ ನಡೆಸಿಕೊಂಡು ಬರುತ್ತೇನೆ. ಹಾಗೆಯೇ ಪ್ರತಿಯೊಂದು ಹೆಜ್ಜೆಗೂ ನೀನು ಅಳೋದು ಕರೆಯೋದು ಬೇಡ. ನಿನ್ನ ಕರ್ತವ್ಯ ಏನಿದೆ ಅದನ್ನು ಮಾಡು. ನಿನ್ನ ಕರ್ತವ್ಯದಲ್ಲಿ ನಾನಿದ್ದೇನೆ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಾನಿದ್ದು ಕಾಪಾಡುತ್ತೇನೆ. ಹಾಗೆಯೇ ಇಂದು ಯುಗಾದಿ ಹಬ್ಬ ಅಲ್ವಾ. ಬೆಸಸಂಖ್ಯೆಯಲ್ಲಿ ಕೊಂಬು ಅಂದರೆ ಅರಿಶಿಣದ ಕೊಂಬನ್ನು ಅರಿಶಿಣದ ದಾರದಲ್ಲಿ ಕಟ್ಟಿ ಮನೆ ಬಾಗಿಲು ತೋರಣದ ರೀತಿಯಲ್ಲಿ ಹಾಕು. ಆ ರೀತಿ ಹಾಕೋದ್ರಿಂದ ಇಂದು ಅತ್ಯಂತ ಶುಭ. ಇಡೀ ವರ್ಷದವರೆಗೂ ಅದು ಯಾವ ರೀತಿ ನಿನಗೆ ರಕ್ಷಣೆ, ಆರ್ಥಿಕ ಸಮಸ್ಯೆ ಬಗೆಹರಿಲಿಕ್ಕೆ ಎಲ್ಲ ರೀತಿಯಿಂದನೂ ರಕ್ಷಣೆ ಕೊಟ್ಟು ನಿನಗೆ ಉದ್ಯೋಗಕ್ಕೆ ದಾರಿ ಮಾಡಿಕೊಡುತ್ತದೆ. ಹಿಂದೆ ಹಾಕಬೇಕು. ಅದನ್ನು ಹಾಕಿ ಇದೊಂದು ಚಿಕ್ಕ ಪರಿಹಾರ ಮಾಡಿಕೊಂಡು ನೋಡು, ಎಲ್ಲ ಒಳ್ಳೆಯದಾಗುತ್ತದೆ. ಹಾಗೆ ಹಣಕಾಸಿನ ಸಮಸ್ಯೆ ತುಂಬ ಇದೆ ಅಂತ ಒದ್ದಾಡ್ತಾ ಇದ್ದೀಯಲ್ಲ, ಇರಲಿ. ಇನ್ನು ಕೆಲವು ದಿನಗಳು ಮಾತ್ರ ನಿನ್ನ ಹಣಕಾಸಿನ ಸಮಸ್ಯೆಯು ಬಗೆಹರಿಯುತ್ತದೆ. ಚಿಂತೆ ಮಾಡಬೇಡ. ಪ್ರತಿಯೊಂದು ಹೆಜ್ಜೆಗೂ ನಾನಿದ್ದು ಕಾಪಾಡುತ್ತೇನೆ. ಅಷ್ಟೇ ಅಲ್ಲ ಕಂದ, ಬರುವಂಥ ದಿನಗಳು ಉತ್ತಮವಾಗಿವೆ. ಆ ಉತ್ತಮ ದಿನಗಳನ್ನು ನೆನೆದು ನೀನು ಖುಷಿಯಿಂದ ಇರು. ಕಳೆದು ಹೋದ ಕೆಟ್ಟ ದಿನಗಳನ್ನು ಮರೆತು ಬಿಡು, ಆದರೆ ಸಂಪೂರ್ಣವಾಗಿ ಮರೆಯಬೇಡ. ಅವುಗಳು ಇದ್ದರೆ ಮಾತ್ರ ನೀನು ಮುಂದೆ ಹೋಗಲು ಸಾಧ್ಯ. ಇಟ್ಟಂಥ ಹೆಜ್ಜೆ ಹಿಂದಕ್ಕೆಂದು ತೆಗೆಯಬೇಡ. ನಾನಿದ್ದೇನೆ ನಿನ್ನನ್ನು ನೋಡಿಕೊಳ್ಳಲು. ನಿನ್ನ ಸಂಸಾರವನ್ನು ಹೇಗೆ ನಿಭಾಯಿಸುತ್ತೀಯ ಎಂಬುದನ್ನು ನೋಡಿಕೊಂಡು ನಿನ್ನನ್ನು ಮುಂದೆ ಸಾಗಿಸುತ್ತೇನೆ. ಅರ್ಥ ಆಯ್ತಾ? ಶುಭ ದಿನ ಹತ್ತಿರ ಇದೆ. ಆ ಶುಭ ದಿನಕ್ಕೋಸ್ಕರ ನೀನು ಮಾಡುವಂಥ ಪ್ರತಿಯೊಂದು ಹೆಜ್ಜೆಗೂ ಮಾಡುವಂಥ ಶ್ರಮನೂ ಕೂಡ ಅಷ್ಟೇ ಮುಖ್ಯ. ನಿನ್ನ ತಂದೆ ತಾಯಿ ನಿನ್ನ ಜೊತೆಗಿದ್ದ ತಂದೆ ತಾಯಿ ಆಶೀರ್ವಾದವೂ ಇದೆ. ಹಾಗೆಯೇ ಎಲ್ಲೋ ದೂರದಲ್ಲಿ ಇರುವಂಥ ನಿನ್ನ ಬಳಗಕ್ಕೆ ನೀನು ಶುಭ ಹಾರೈಕೆ ಕೊಡು. ಅವರಿಗೂ ಏನು ತೊಂದರೆ ಆಗದ ರೀತಿಯಲ್ಲಿ ನಾನು ಕಾಪಾಡುತ್ತೇನೆ. ಹಾಗೆ ಯುದ್ಧ ನಡೀತಾ ಇದೆಯಲ್ವಾ, ನಿನ್ನ ಸಂಬಂಧಿಕರು ಯಾರೇ ಇರಲಿ, ಕನ್ನಡದವರೇ ಆಗಿರಲಿ, ಪಾಕಿಸ್ತಾನದವರೇ ಆಗಿರಲಿ, ಅವರಿಗೆಲ್ಲರಿಗೂ ಜೀವ ಬೆದರಿಕೆ ಕೊಟ್ಟು ಎಲ್ಲಿ ಏನಾಗಿ ಬಿಡುತ್ತದೆ ಅಂತ ಭಯ ಇದೆ. ಕರ್ಮದ ಫಲದ ಆಧಾರದ ಮೇಲೆ ಯಾರಿಗೇನು ತೊಂದರೆ ಆಗೋದಿಲ್ಲ.